ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಹುಲಿಮರಿಗಳು ಮೃತಪಟ್ಟಿವೆ. 2 ಗಂಡು ಮರಿ ಮತ್ತು 1 ಹೆಣ್ಣು ಹುಲಿಮರಿ ಮೃತಪಟ್ಟಿರುವಂತದ್ದು. 3 ಹುಲಿಮರಿಗಳಿಗೇನು ಹಿಮ ಎನ್ನುವ ಹುಲಿ ಜನ್ಮ ಕೊಟ್ಟಿತ್ತು. ಹಾಲುಣಿಸಿ ಆರೈಕೆ ಮಾಡದೆ ತಾಯಿ ಹುಲಿ ತನ್ನ ಮರಿಗಳನ್ನ ದೂರ ಇಟ್ಟಿತ್ತು. ಮೃಗಾಲಯದ ಅಧಿಕಾರಿಗಳು ವೈದ್ಯರು ಇದನ್ನು ನೋಡಿ ಎಚ್ಚೆತ್ತುಕೊಳ್ಬೇಕಿತ್ತು. ಆದರೆ ಉದ್ಯಾನವನದ ವೈದ್ಯರು ಹುಲಿಮರಿಗಳನ್ನ ಗಮನಿಸಲೇ ಇಲ್ಲ. ಹೀಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ವೈದ್ಯರ ನಿರ್ಲಕ್ಷ್ಯದಿಂದ ಆ ಹುಲಿಮರಿಗಳು ಮೃತಪಟ್ಟಿವೆ ಎನ್ನುವ ಆರೋಪ ಈಗ ಕೇಳಿಬರ್ತಾ ಇದೆ. ಅಧಿಕಾರಿಗಳು ಮತ್ತು ವೈದ್ಯರ ವಿರುದ್ಧ ಪ್ರಾಣಿ ಪ್ರಿಯರಿಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅನನುಭವಿ ವೈದ್ಯರಿಂದ ವನ್ಯಜೀವಿಗಳು ಸಾಯ್ತಾ ಇವೆ ಅಂತ ಕಿಡಿಕಾರ್ತಿದ್ದಾರೆ. ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಇತ್ತೀಚೆಗೆ ಗರ್ಭಿಣಿ ಜೀಬ್ರಾ ಒಂದು ಮೃತಪಟ್ಟಿತ್ತು. ಈಗ ವೈದ್ಯರ ನಿರ್ಲಕ್ಷ್ಯಕ್ಕೆ ಹುಲಿಮರಿಗಳು ಮೃತಪಟ್ಟಿವೆ. ಒಂದಲ್ಲ 3 ಹುಲಿಮರಿಗಳು ಮೃತಪಟ್ಟಿರೋದು. ಹಾಗಾಗಿ ಇದು ವೈದ್ಯರ ನಿರ್ಲಕ್ಷ್ಯ, ಸಿಬ್ಬಂದಿಯ ನಿರ್ಲಕ್ಷ್ಯ ಅಂತ ಆರೋಪಿಸ್ತಾ ಇದ್ದಾರೆ. ಪ್ರಾಣಿ ಪ್ರಿಯರು ಕಿಡಿಕಾರ್ತಾ ಇದ್ದಾರೆ. ಈ ಹುಲಿ 3 ಹೆಣ್ಣು 1 ಹೆಣ್ಣು 2 ಗಂಡು ಹುಲಿಮರಿಗಳಿಗೆ ಜನ್ಮ ಕೊಟ್ಟಿತ್ತು. ಆದರೆ ನಂತರ ಅದನ್ನು ದೂರ ಇಟ್ಬಿಟ್ಟಿತ್ತು, ಹಾಲುಣಿಸಿರಲಿಲ್ಲ. ಆದರೆ ಇದೆಲ್ಲವನ್ನ ಗಮನಿಸಬೇಕಾಗಿದ್ದಂತಹ, ಇದರ ಮೇಲೆ ನಿಗಾ ಇಡಬೇಕಾಗಿದ್ದಂತಹ ಅಧಿಕಾರಿಗಳಾಗಲಿ ವೈದ್ಯರಾಗಲಿ ಮಾಡಿದ್ದೇನು? ನಿರ್ಲಕ್ಷ್ಯ ತೋರಿದ್ದಾರೆ. ಅದರ ಪರಿಣಾಮವಾಗಿಯೇ ಈ ರೀತಿ ಆ 3 ಹುಲಿಮರಿಗಳು ಮೃತಪಟ್ಟಿವೆ ಅನ್ನೋದು ಪ್ರಾಣಿ ಪ್ರಿಯರ ಆರೋಪ. ಅನಾನುಭವ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ವೈದ್ಯರಿಗೆ ಸರಿಯಾಗಿ ಅನುಭವ ಇಲ್ಲ. ಆ ಒಂದು ಮರಿ ಆಗ್ತಂಥ ಸಂದರ್ಭದಲ್ಲಿ ಪ್ರಾಣಿಗಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಅಥವಾ ಮರಿ ಹಾಕಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು. ಯಾಕಂದರೆ ಗರ್ಭಿಣಿ ಜೀಬ್ರಾ ಒಂದು ಕೂಡ ಸಾವನ್ನಪ್ಪಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ಕಾರಣದಿಂದಾಗಿ ಅನಾನುಭವ ಕೂಡ ಇಲ್ಲಿ ಈ ಸಾವಿಗೆ ಕಾರಣ ಅಂತ ಹೇಳಲಾಗ್ತಾ ಇರುವಂಥದ್ದು. ಪ್ರಾಣಿ ಪ್ರಿಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣಿಪ್ರಿಯ ಮಂಜುನಾಥ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಟಿವಿ9 ಜೊತೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. 3 ಹುಲಿಗಳು ಸಾವನ್ನಪ್ಪಿದೆ ಅಂತ ಕೇಳಿ ಬಹಳ ಬೇಜಾರಾಗಿದೆ, ಬಹಳ ಬೇಸರವಾಗಿದೆ. ಇವತ್ತು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಅಂದರೆ ಅದು ಹುಲಿ. ಅಂತಹ ಹುಲಿಗಳು ಸಂತತಿ ಹೆಚ್ಚಿಸುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶ ಮುಂದಿದೆ. ಇಂತಹ ಒಂದು ವಿಚಾರದಲ್ಲಿ ಬನ್ನೇರುಘಟ್ಟದಲ್ಲಿ ಆಗಿರ್ತಕ್ಕಂಥ ಈ ಅಚಾತುರ್ಯ ಏನು, ಆ ಹುಲಿಗಳು ಮರಿ ಹಾಕಿದಾಗ ಮರಿಗಳನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಿ, ಆರೈಕೆ ಮಾಡಿ, ಪಾಲನೆ ಮಾಡಿದ್ದಿದ್ದರೆ ಇವತ್ತು ಆ ಮರಿಗಳು ಉಳ್ಕೊಳ್ತಾ ಇದ್ವಿ. ಇವತ್ತು ಏನು ಹಿಮಾದಾಸ್ ಅನ್ನೋ ಒಂದು ಹುಲಿ, ಆಕೆ ಮರಿಗಳಿಗೆ ಜನ್ಮ ಕೊಟ್ಟರೆ ಆ ಮರಿಗಳನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡೋಕ್ಕಾಗದೇ ಇರತಕ್ಕಂಥ ವೈದ್ಯರು ಇವತ್ತು ಆ ಒಂದು ಪಾರ್ಕ್ನಲ್ಲಿ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಮು ಈಗ ಸಂಪರ್ಕದಲ್ಲಿದ್ದಾರೆ. ರಾಮು, ಈ ರೀತಿ ಮೃಗಾಲಯದಲ್ಲಿ ಹುಟ್ಟಿದಂತಹ ಹುಲಿಮರಿಗಳು ಮೃತಪಡ್ತವೆ ಅಂತಂದ್ರೆ ಇದರಲ್ಲಿ ಸಹಜವಾಗಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಏನಾಗಿದೆಯಂತೆ? ಮೃಗಾಲಯದಿಂದ ಏನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಏನು ಕ್ರಮ ಆಗುತ್ತೆ ಅಂತ? ಹೌದು ಪ್ರತಿಮಾ, ಏನು ವಾರದ ಹಿಂದೆ ಹಿಮ ಎಂಬ ಒಂದು ಹೆಣ್ಣು ಹುಲಿ 3 ಹುಲಿಮರಿಗಳಿಗೆ ಜನ್ಮ ನೀಡಿರುತ್ತದೆ. ಅಂದರೆ 2 ಗಂಡು 1 ಹೆಣ್ಣು ಹುಲಿಮರಿಗೆ ಜನ್ಮ ನೀಡಿರುತ್ತದೆ. ಅಂದ್ರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವೈದ್ಯರ ಕೊರತೆ ಕಾಡ್ತಾ ಇದೆ. ಏನಂತಂದ್ರೆ ಇಲ್ಲಿ ಒಳ್ಳೆ ವೈದ್ಯರು ಇಲ್ಲ. ಅಂದ್ರೆ ಎಕ್ಸ್ಪೋರ್ಟ್ ವೈದ್ಯರು ಇಲ್ಲಿ ಇರೋದ್ರಿಂದ ಇಲ್ಲದೇ ಇರೋ ಕಾರಣ ಇಲ್ಲಿ ತೊಂದರೆ ಆಗ್ತಿರೋದು. ಅಂದ್ರೆ ಏನು ಹುಲಿಗಳು ಜನ್ಮ ಅಂದ್ರೆ ಏನು ಮರಿ ಹಾಕಿದಾಗ ಆ ಹುಲಿ ಅದು ಯಾವ ರೀತಿ ಚಲನ ಮಾಡುತ್ತೆ, ಮರಿಗಳನ್ನ ಅದು ತುಳಿಯೋದಿರ್ಬೋದು, ಒಂದ್ಸತಿ ಕಚ್ಚೋತರ ಮಾಡ್ಬೋದು, ಈ ತರ ಭಾವನೆಗೆ ಅಂದ್ರೆ ಹುಲಿ ಮಾಡ್ತಾ ಹೋಗುತ್ತೆ. ಅದನ್ನ ಏನು ವೈದ್ಯ ತಂಡ ಏನಿರುತ್ತೆ ಅಂದ್ರೆ ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ಯಾವುದೇ ಅಂತ ವೈದ್ಯ ತಂಡ ಅಬ್ಸರ್ವ್ ಮಾಡೋದಿಲ್ಲ. ಆ ಹುಲಿ ಮರಿ ಹಾಕಿದ ತಕ್ಷಣ ಇದು ಹುಲಿ ಮರಿ ಹಾಕಿದೆ ಅಂತೇಳಿ ಬಿಡ್ತಾರೆ. ಆಮೇಲೆ ಯಾರು ಎಕ್ಸ್ಪರ್ಟ್ ಡಾಕ್ಟರ್ ಇರೋ ಕಾರಣಕ್ಕೋಸ್ಕರ ಆ ತರ ತೊಂದರೆಗಳು ಆಗ್ತಿರೋದು. ಇಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ ಬೇಕು. ಇಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನದ ಏನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದಾರೆ, ಅವ್ರನ್ನ ಕೇಳಿದ್ರೆ ನಮ್ಮಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮೇಲ್ನೋಟಕ್ಕೆ ಯಾವ್ದಂತ ಡಾಕ್ಟರ್ ಎಕ್ಸ್ಪರ್ಟ್ ಡಾಕ್ಟರ್ಗಳು ಕಂಡು ಬರ್ತಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ರಾಮು ತಮ್ಮ ಮಾಹಿತಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH